1992 ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿ ಧ್ವಂಸೋತ್ತರವಾಗಿ ಪ್ರಾರಂಭವಾದಂಥ ಮುಂಬೈ ಗಲಭೆಯು ಅಮಾನವೀಯತೆಯ ಎಲ್ಲೆಯನ್ನ ಮೀರಿ ಮಾನವೀಯತೆಯ ಮೇಲೆಯೇ ಅತ್ಯಾಚಾರವೆಸಗಿ ಮಾನವಕುಲಕ್ಕೆ ಮಸಿ ಬೆಳೆದ ದಾರುಣ ಕೃತ್ಯವಾಗಿ ಇತಿಹಾಸದ ರಕ್ತಸಿಕ್ತ ಪುಟಗಳಲ್ಲಿ ದಾಖಲಾಯಿತು. ಸತ್ತ 900 ಜನರ ಪೈಕಿ ಸತ್ತ ಮುಸ್ಲಿಮರ ಸಂಖ್ಯೆ ಬರೋಬ್ಬರಿ 575. ರಾಮ ಜನ್ಮಭೂಮಿ ಚಳುವಳಿ ಸೃಷ್ಟಿಸಿದ ಹಿಂಸೆ ತನ್ನ ಪರಾಕಾಷ್ಠೆಯನ್ನ ತಲುಪಿದ್ದು ಮುಂಬೈಯಲ್ಲಿ. ಮಸೀದಿ ಉರುಳಿದ ದಿನದಂದೇ ಶುರುವಾದ ಗಲಭೆಗಳು 1993ರ ಜನವರಿ ತಿಂಗಳಲ್ಲೂ ಮುಂದುವರೆದಿದ್ದವು. ಈ ಚಳುವಳಿಯ ಅಂಗವಾಗಿ ಮುಂಬೈನ ಗಲ್ಲಿಗಲ್ಲಿಗಳಲ್ಲಿಯೂ ರಾಮ ಪಾದಪೂಜೆ, ಘಂಟಾನಾದ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸಿ ಭಾರೀ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಶಿವಸೇನೆ ಮತ್ತು ಬಿಜೆಪಿ ನಾಯಕರು ಮುಸ್ಲಿಮರ ವಿರುದ್ಧ ಪ್ರಚೋದನಕಾರಿ ಭಾಷಣ ಮಾಡಿ ಜನರನ್ನ ಗಲಭೆಗೆ ತಯಾರಾಗುವಂತೆ ಉದ್ರೇಕಿಸುತ್ತಿದ್ದರು. ಈ ಭಾಷಣಗಳಲ್ಲಿ ಮುಸ್ಲಿಮರು ವಿದೇಶಿಯರೆಂದು, ಆಕ್ರಮಣಕಾರಿಗಳೆಂದು, ಹಿಂದೂ ಧರ್ಮದ ಶತ್ರುಗಳೆಂದು ದೂರುವುದು ಸಾಮಾನ್ಯವಾಗಿತ್ತು. ಭಾರತ ಹಿಂದೂಗಳದ್ದು, ಮುಸ್ಲಿಮರು ಪಾಕಿಸ್ತಾನಕ್ಕೆ ತೊಲಗಲಿ ಎನ್ನುವ ಘೋಷಣೆಯಂತೂ ಸರ್ವೇ ಸಾಮಾನ್ಯವಾಗಿತ್ತು. ಈ ಎಲ್ಲ ಆತಂಕಕಾರಿ ಘಟನೆಗಳನ್ನು ಮುಂಬೈ ಪೊಲೀಸರು ನೋಡಿಯೂ ನೋಡದಂತೆ ಇದ್ದರೆ ರಾಜ್ಯ ಸರ್ಕಾರ ಏನನ್ನೂ ಮಾಡದೆ ಕೈಕಟ್ಟಿ ಕುಳಿತಿತ್ತು. ಮುಸ್ಲಿಮರು ನಮಾಜಿನ ವೇಳೆಯಲ್ಲಿ ಮಸೀದಿ ಮುಂದಿನ ಇಕ್ಕಟ್ಟಾದ ರಸ್ತೆಗಳಲ್ಲಿ ಪ್ರಾರ್ಥನೆಗೆ ಕೂತು ಸಂಚಾರಕ್ಕೆ ಅಡ್ಡಿಪಡಿಸುತ್ತಾರೆ ಎಂಬುದನ್ನೇ ನೆಪವಾಗಿಟ್ಟುಕೊಂಡು ಮುಂಬೈನ ಗಲ್ಲಿಗಲಿಗಳಲ್ಲಿ ಮಹಾ ಆರತಿ ಸಮಾರಂಭವನ್ನ ಏರ್ಪಡಿಸಿ ಬಿಜೆಪಿ ಮತ್ತು ಶಿವಸೇನೆಯ ನಾಯಕರು ಮುಸ್ಲಿಮರಿಗೆ ಭಾಷಣಗಳಲ್ಲಿ ಬಯ್ಯತೊಡಗಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದ ಜನರು ಮುಸ್ಲಿಮರ ಬಸ್ತಿಗಳಿಗೆ ನುಗ್ಗಿ ಮುಸ್ಲಿಮರನ್ನ ಥಳಿಸುವುದು, ಅವರ ಆಸ್ತಿಪಾಸ್ತಿಗಳನ್ನ ಲೂಟಿ ಮಾಡುವುದು, ಅವರ ಮನೆ ವಾಹನಗಳಿಗೆ ಬೆಂಕಿ ಹಚ್ಚುವಂತಹ ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗುತ್ತಿದ್ದರು. ಕತ್ತಿ, ಚೂರಿ, ಬಡಿಗೆ, ಸೀಮೆಎಣ್ಣೆ, ಪೆಟ್ರೋಲ್ ಮುಂತಾದ ಅಸ್ತ್ರಗಳಿಂದ ಸುಸಜ್ಜಿತರಾದಂಥ ಜನರ ಗುಂಪು ಕಟ್ಟಿಕೊಂಡು ಮುಂಬೈನ ಮುಸ್ಲಿಂ ಬಾಹ್ಯುಳ್ಯದ ಪ್ರದೇಶಗಳಲ್ಲಿ ಅಸಹಾಯಕರಾದ ಮುಸಲ್ಮಾನ ಹೆಂಗಸರು, ಮಕ್ಕಳು, ಮುದುಕರು ಎಂದು ಸಹ ವಿನಾಯಿತಿ ತೋರಿಸದೆ ಹೊಡೆದು ಕೊಂದರು. ಹಲವರ ಮೈಮೇಲೆ ಸೀಮೆಎಣ್ಣೆ, ಪೆಟ್ರೋಲ್ ಸುರಿದು ಜೀವಂತ ಸುಟ್ಟರು. ಹೆಂಗಸರ ಮೇಲೆ ಅತ್ಯಾಚಾರಗಳು ನಡೆದವು. ಈ ಗಲಭೆಗಳಲ್ಲಿ ಸಾಮಾನ್ಯ ಜನರು ಮಾತ್ರವಲ್ಲ, ಕಾನ್ಸ್ಟೇಬಲ್ಗಳ ಸಹಿತ ಹಿರಿಯ ಪೊಲೀಸ್ ಅಧಿಕಾರಿಗಳು, ಬಿಜೆಪಿ ಮತ್ತು ಶಿವಸೇನೆಯ ರಾಜಕೀಯ ನಾಯಕರು, ಕೆಲವೆಡೆ ಕಾಂಗ್ರೆಸ್ ಪುಂಡರು ನೇರವಾಗಿ ಭಾಗಿಯಾಗಿದ್ದನ್ನು ಶ್ರೀಕೃಷ್ಣ ಆಯೋಗದ ವರದಿ ಸಾಕ್ಷಿ ಸಮೇತ ದೇಶದ ಮುಂದಿಟ್ಟಿತ್ತು. ಮುಂಬೈ ಮಹಾನಗರದ ಒಂದು ಬಡಾವಣೆಯಾದಂಥ ಪ್ರತೀಕ್ಷಾ ನಗರದಲ್ಲಿ ಮಾರುತಿ ಕಾರಿನಲ್ಲಿ ಸಂಚರಿಸುತ್ತಿದ್ದ 3 ಮುಸ್ಲಿಮರನ್ನು ಹೊರಗೆಳೆದು ಅವರನ್ನು ಮನಸ್ಸು ಇಚ್ಛೆ ಥಳಿಸಿ ಮೂಳೆ ಮುರಿದು ಕಾರಿನೊಳಗೆ ನೂಕಿ ಕಾರಿಗೆ ಬೆಂಕಿ ಹಚ್ಚಿ ಜೀವಂತ ದಹಿಸಿದರು. ಕಾರಿನೊಳಗೆ ಬೆಂಕಿಯ ಉರಿ ತಾಳದೆ ಬಚಾವೋ ಬಚಾವೋ ಎಂದು ಅರಚಾಡಿ ಕಿರುಚಾಡಿ ಅತ್ತು ಗೋಗರೆದರು. ಪಕ್ಕದ ಶಿವಾಜಿ ಚೌಕ್ನಲ್ಲಿದ್ದ 3 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳು ರಕ್ಷಣೆಗೆ ಬರಲಿಲ್ಲ. ಮರುದಿನ ಅಂದರೆ ಜನವರಿ 15ರಂದು ಈ ಘಟನೆಗೆ ಸಂಬಂಧಿಸಿದಂತೆ 2 ಹಂತಕರನ್ನು ಪೊಲೀಸರು ಬಂಧಿಸಿದಾಗ ಅದೇ ದಿನ ಶಿವಸೇನೆಯ ನಾಯಕ ಪ್ರಹ್ಲಾದ್ ತೊಂಬ್ರೆ, ಕಾಂಗ್ರೆಸ್ ನಾಯಕ ಏಕನಾಥ್ ಗಾಯಕ್ವಾಡ್, ಕಾಂಗ್ರೆಸ್ ನಗರ ಪಾಲಿಕೆ ಸದಸ್ಯೆ ಕರುಣಾ ಮಾತ್ರೆ,
ಮತ್ತು ಇತರರ ನೇತೃತ್ವದಲ್ಲಿ ಸುಮಾರು 3-4 ಸಾವಿರದಷ್ಟಿದ್ದ ಜನರ ಗುಂಪು ಹಂತಕರನ್ನು ಬಿಡುಗಡೆಗೊಳಿಸುವಂತೆ ಪೊಲೀಸ್ ಠಾಣೆಯ ಮುಂದೆ ದೊಂಬಿ ನಡೆಸಿತು. ಪೊಲೀಸ್ ಸ್ಟೇಷನ್ನಿಗೆ ಬೆಂಕಿ ಕೊಟ್ಟಿತು. ಅದೇ ಪ್ರತೀಕ್ಷಾ ನಗರದಲ್ಲಿ ಸುಮಾರು 3-5 ಸಾವಿರದಷ್ಟು ಮುಸ್ಲಿಮರು ಆತಂಕಗೊಂಡು ತಮ್ಮ ಮನೆಗಳಿಗೆ ಬೀಗ ಹಾಕಿ ಸುಂದರ್ ವಿಹಾರ್ ಹೋಟೆಲ್ ಬಳಿ ಒಟ್ಟು ಸೇರಿದರು. ಅವರನ್ನು 40-50 ಸಾವಿರದಷ್ಟು ಜನ ಗಲಭೆಕೋರರು ಸುತ್ತುವರೆದಿದ್ದರು. 1993 ಜನವರಿ 9ರಿಂದ ಜನವರಿ 12ರವರೆಗೆ 3 ದಿನಗಳ ಕಾಲ ಯಾವ ಕ್ಷಣದಲ್ಲಿ ದಾಳಿ ನಡೆಯುತ್ತದೆಯೋ ಎಂಬ ಭಯದಲ್ಲೇ ಮುಸ್ಲಿಮರು ಕಾಲ ಕಳೆದರು. ಜನವರಿ 12ರಂದು ಸೈನ್ಯದ ತುಕಡಿಯೊಂದು ಈ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ತಲುಪಿಸಿತು. ಭಾರೀ ಸಂಖ್ಯೆಯಲ್ಲಿ ಗುಂಪುಗೊಂಡಿದ್ದ ಗಲಭೆಕೋರರು ಅಲ್ಲಿ ತಂಗಿದ್ದ ಮುಸ್ಲಿಮರಿಗೆ ಪೊಲೀಸರಿಂದ ಯಾವುದೇ ನೆರವು ಸಿಗದಂತೆ ನೋಡಿಕೊಂಡರು. ಆಹಾರ ಸರಬರಾಜಿಗಾಗಿ ಬರುತ್ತಿದ್ದ ವಾಹನಗಳಿಗೆ ಬೆಂಕಿ ಹಚ್ಚಿ ಸುಟ್ಟರು. ಕಡೆಗೆ ಸೈನ್ಯದ ವಾಹನಗಳಲ್ಲಿ ಮುಸ್ಲಿಮರನ್ನು ಸಾಗಿಸುತ್ತಿದ್ದಾಗ ವಾಹನಗಳ ಮೇಲೆ ಕೂಡ ದಾಳಿ ಮಾಡಿದರು. ಮುಸ್ಲಿಮರ ವಿರುದ್ಧ ನಡೆಸಿದ ಗಲಭೆ ಹತ್ಯಾಕಾಂಡಗಳ ಬಗ್ಗೆ ವಿಚಾರಣೆ ನಡೆಸಿದ ಶ್ರೀಕೃಷ್ಣ ಆಯೋಗದ ವರದಿಯ ಸಂಪುಟದಲ್ಲಿ ಶಿವಸೇನೆ ಮತ್ತು ಹೊಲಸುಬಾಯಿಯ ಹುಲಿಭಾಳ್ ಠಾಕರೆಯ ಹಿಂಸಾಚಾರದ ಲೀಲೆಗಳು ವಿವರಿಸಲ್ಪಟ್ಟಿವೆ. ಠಾಕರೆ ತಮ್ಮ ಮನೆಯಲ್ಲಿ ಶಿವಸೇನೆ ಕಾರ್ಯಕರ್ತರು ಮತ್ತು RSS ಕಾರ್ಯಕರ್ತರಿಗೆ ನೇರವಾಗಿ ಆಜ್ಞೆ ಹೊರಡಿಸಿದರು. ಮುಸ್ಲಿಮರ ಮೇಲೆ ದಾಳಿಯನ್ನು ಪ್ರಾರಂಭಿಸಿ, ಅದೇ ವೇಳೆ ಈ ಕುರಿತು ಸಾಕ್ಷ್ಯ ನುಡಿಯಲು ಒಬ್ಬ ಮುಸ್ಲಿಮನು ಬದುಕಿರಬಾರದು, ಇದರಲ್ಲಿ ದೃಢರಾಗಿರಿ ಎಂದು ಆಜ್ಞೆ ಹೊರಡಿಸಿದರು ಎನ್ನಲಾಗಿದೆ. ಜೋಗೇಶ್ವರಿ ಎಂಬ ಏರಿಯಾದಿಂದ ಒಬ್ಬ ಠಾಕರೆಯನ್ನು ಭೇಟಿಯಾಗಲು ಬಂದರು. ಅವರ ಬಳಿ ಹೆಚ್ಚುವರಿ ಪೊಲೀಸ್ ಕಮಿಷನರ್ AA ಖಾನ್ರನ್ನು, ಅಂದರೆ ಇವರೊಬ್ಬ ಮುಸ್ಲಿಂ, ಇವನನ್ನ ಹಿಡಿಯಿರಿ, ಆತನನ್ನು ಕೂಡಲೇ ಅಲ್ಲಾಹನ ಮನೆಗೆ ಕಳುಹಿಸಿ ಎಂದರು ಠಾಕರೆ. ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿ ಧ್ವಂಸವಾದ ಕೂಡಲೇ ದೇಶಾದ್ಯಂತ ಮುಸ್ಲಿಮರು ತಲ್ಲಣಗೊಂಡರು. ತಮ್ಮ ನಂಬಿಕೆಯ ಸ್ಮಾರಕ ನೆಲಸಮವಾಗಿದ್ದನ್ನ ವಿರೋಧಿಸಿ ಪ್ರತಿಭಟಿಸಿದರು. ಸ್ವಾಭಾವಿಕವಾಗಿಯೇ ತಮ್ಮ ಆತುರವನ್ನ ವ್ಯಕ್ತಪಡಿಸಿದರು. ಐತಿಹಾಸಿಕ ಕಟ್ಟಡವನ್ನು ಪೊಲೀಸ್ ಇಲಾಖೆ ರಕ್ಷಿಸಲಿಲ್ಲ ಎಂಬ ಆತುರದಲ್ಲಿ ಡಿಸೆಂಬರ್ 7ರಂದು ಕೆಲವು ಮುಸ್ಲಿಂ ಯುವಕರು ಮುಂಬೈ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟಿಸತೊಡಗಿದರು, ಕಲ್ಲೆಸೆದರು. ಆದರೆ ಪೊಲೀಸರು ಅವರ ಮೇಲೆ ನೇರವಾಗಿ ಗುಂಡು ಹಾರಿಸಿದರು. ಸತ್ತವರಲ್ಲಿ 90% ಮಂದಿ ಮುಸ್ಲಿಮರು. ಗುಂಪು ಚದುರಿಸಲು ಕಾನೂನು ಪ್ರಕಾರ ಕಾಲಿಗೆ ಗುಂಡು ಹಾರಿಸಬೇಕಿದ್ದ ಪೊಲೀಸರು ಅವರ ಎದೆ ತಲೆಗಳಿಗೆ ಗುರಿಯಿಟ್ಟು ಗುಂಡು ಹೊಡೆದಿದ್ದರು. ಗುಂಪನ್ನು ಚದುರಿಸಲು ಅಲ್ಲ, ಮುಸ್ಲಿಮರನ್ನು ನಿರ್ನಾಮ ಮಾಡಲೆಂದೇ ಮುಂಬೈ ಪೊಲೀಸ್ ಗುಂಡು ಹಾರಿಸಿತೆಂದು ಶ್ರೀಕೃಷ್ಣ ಆಯೋಗದ ವರದಿ ಹೇಳಿತು. ಅದೇ ವೇಳೆ ಬಾಬ್ರಿ ಮಸೀದಿಯನ್ನು ಧ್ವಂಸಗೊಳಿಸಿದ್ದಕ್ಕಾಗಿ ಶಿವಸೇನೆ ವಿಜಯೋತ್ಸವ ಆಚರಿಸುತ್ತಾ ಕುಣಿದಾಡಿತು. ಮುಸ್ಲಿಮರ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಬೀದಿಗಿಳಿಯಿತು. ಮುಸಲ್ಮಾನ್ ಕಾ ದೋಹಿಸ್ತಾನ್, ಪಾಕಿಸ್ತಾನ್ ಯಾ ಖಬರ್ಸ್ತಾನ್, ಅಂದರೆ ಮುಸ್ಲಿಮರಿಗೆ ಎರಡೇ ಜಾಗ, ಪಾಕಿಸ್ತಾನ ಇಲ್ಲವೇ ಸ್ಮಶಾನ ಎಂದು ಕೂಗುತ್ತಾ ಮೆರವಣಿಗೆ ನಡೆಸಿದ ಶಿವಸೇನೆಯವರು ಮಸೀದಿಗಳಿಗೆ ಸಗಣಿ ಎರಚಿದರು. ಧಾರಾವಿ ಪ್ರದೇಶಗಳಲ್ಲಿ ಮುಸ್ಲಿಮರ ಮನೆಗಳನ್ನ ಧ್ವಂಸಗೊಳಿಸಿದರು. ಈ ಗಲಭೆಗಳ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡಿದ ನಿರ್ಮಲಾ ನಿಕೇತನ್ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ಕೊಟ್ಟ ವರದಿಯ ಪ್ರಕಾರ ಧಾರಾವಿಯಲ್ಲಿ 690 ಮನೆಗಳ ಮೇಲೆ ದಾಳಿ ನಡೆದಿದೆ. ಸತ್ತವರಲ್ಲಿ 86% ಮುಸ್ಲಿಮರು. ಅವರಲ್ಲಿ ಹೆಚ್ಚಿನವರು ಕಡು ಬಡವರು, ದಿನಗೂಲಿಗಳು, ಅನೇಕ ಜೀವಂತ ಸುಟ್ಟಲ್ಪಟ್ಟಿದ್ದವರು. ಶಾಫಿಯಾ ಆಸ್ಪತ್ರೆ, ಇದು ಮುಸ್ಲಿಮರದ್ದು, ಇದರ ಮೇಲೆ ದಾಳಿ ನಡೆದಿತ್ತು. ಆಂಬ್ಯುಲೆನ್ಸ್ ವಾಹನ ಸಹ ಸುಟ್ಟಲ್ಪಟ್ಟಿತ್ತು. ಅದೇ ವೇಳೆ ಮುಸ್ಲಿಮರ ಮೇಲೆ ದಾಳಿ ನಡೆಸಿದ ಗುಂಪಿಗೆ ಯಾವುದೇ ಹಾನಿಯಾಗದಂತೆ ಪೊಲೀಸ್ ಇಲಾಖೆ ನಡೆದುಕೊಂಡಿತ್ತು ಎಂದು ವಿದ್ಯಾರ್ಥಿಗಳ ಸಂಶೋಧನಾ ವರದಿ ಹೇಳಿತು. 1993 ಜನವರಿ 11ರಂದು ಗನಿ ಶೇಖ್ ಮತ್ತು ರಾಬಿಯಾ ಶೇಖ್ ಎಂಬ ದಂಪತಿಗಳ ಸ್ವಂತ ಮನೆಗೆ ಗಲಭೆಕೋರರು ದಾಳಿ ಮಾಡಿ ಕುಟುಂಬ ಸಮೇತ ಮನೆಯನ್ನು ತೆರವುಗೊಳಿಸುವಂತೆ ಬೆದರಿಕೆ ಹಾಕಿದರು. ಮುಸ್ಲಿಂ ದಂಪತಿಗಳು ಬೆದರಿಕೆಗೆ ಬಗ್ಗದಿದ್ದಾಗ ಅವರ ಮೇಲೆ ಕಲ್ಲು ತೂರಿದರು. ದಂಪತಿಯನ್ನು ಹೊರಗೆಳೆದುಕೊಂಡು ಬಂದು ರಾಬಿಯಾಳ ಮೇಲೆ ಅತ್ಯಾಚಾರವೆಸಗಿ ಇಬ್ಬರನ್ನು ತಲವಾರಿನಿಂದ ಇರಿದು ಕೊಂದು ಹಾಕಿದರು. ರಾಬಿಯಾ ಸ್ಥಳದಲ್ಲೇ ಮೃತಪಟ್ಟರೆ ಗನಿ ಶೇಖ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು.
ದಂಪತಿಯ 4 ಮಕ್ಕಳು ಕಲ್ಲು ತೂರುವಾಗಲೇ ದುಷ್ಕರ್ಮಿಗಳ ಕೈಯಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಮುಂಬೈನ ನಾಗ್ಬಾಡ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಜನವರಿ 10ರಂದು ಗಲಭೆಕೋರರ ಗುಂಪೊಂದು ದಲಾಲ್ ಎಸ್ಟೇಟ್ನ ಜಿ ಕಟ್ಟಡದಲ್ಲಿದ್ದ ಮುಸ್ಲಿಮರ ಮನೆಗಳಿಗೆ ಕಲ್ಲಿಸೆದು ಪುಡಿಕಟ್ಟಿ ಬಾಗಿಲು ಒಡೆದು ತಮ್ಮ ಕೈಗೆ ಸಿಕ್ಕಿದ್ದನ್ನೆಲ್ಲ ದೋಚಿದರು. ಆನಂತರ ಪುಂಡರು ಆ ಮನೆಗಳಿಗೆ ಬೆಂಕಿ ಕೊಟ್ಟರು. ಇಡೀ ಜಿ ಕಟ್ಟಡ ಹೊತ್ತಿ ಉರಿಯತೊಡಗಿತು. ಕಟ್ಟಡದ ಬಾಗಿಲುಗಳನ್ನೆಲ್ಲ ಹೊರಗಿನಿಂದ ಚಿಲಕ ಹಾಕಿ ಭದ್ರಪಡಿಸಿದ್ದರು. ಆಗ ಮುಸ್ಲಿಂ ಗೃಹಸ್ಥರೊಬ್ಬರು ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಬಲ ಹಾಕಿ ಜಗ್ಗಾಡಿ ಹೇಗೋ ಬಾಗಿಲು ತೆರೆದು ಹೊರಗೆ ಓಡಿ ಬಂದು ಇತರ ಮನೆಗಳ ಬಾಗಿಲುಗಳನ್ನು ತೆರೆದರು. ಸ್ವಲ್ಪ ಸಮಯ ಕಳೆಯುವಷ್ಟರಲ್ಲಿ ಜಿ ಕಟ್ಟಡದ 4ನೇ ಮಹಡಿಯಲ್ಲಿ ವಾಸವಾಗಿದ್ದ ಪಾರ್ಸಿ ದಂಪತಿಗಳಿಗೆ ಹೊರಬರಲು ಸಾಧ್ಯವಾಗಲಿಲ್ಲ. 78ರ ಹರೆಯದ ಆಸುಪಾಸಿನಲ್ಲಿದ್ದ ಆ ಪಾರ್ಸಿ ದಂಪತಿ ಬೆಂಕಿಯಲ್ಲಿ ಸಜೀವ ದಹನವಾದರು. ಕೆಲವರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಬಾಲ್ಕನಿಯಿಂದ ಹೊರಗೆ ಹಾರಿದ್ದರು. ಪ್ರಜೆಗಳನ್ನು ಗೂಂಡಾಗಳಿಂದ ರಕ್ಷಿಸಬೇಕಾದ ತನ್ನ ಕನಿಷ್ಠ ಹೊಣೆಗಾರಿಕೆಯನ್ನು ಮಹಾರಾಷ್ಟ್ರದ ಆಡಳಿತ ನಿರ್ವಹಿಸಲಿಲ್ಲ. ಮುಂಬೈನಲ್ಲಿ ಭಾರತೀಯ ಸೇನೆಯ ತುಕಡಿಗಳಿದ್ದರೂ ಗಲಭೆಯ ನಿಯಂತ್ರಣಕ್ಕೆ ಬಳಸಿಕೊಳ್ಳಲು ಮುಖ್ಯಮಂತ್ರಿ ಆಸಕ್ತಿ ತೋರಲಿಲ್ಲ. ಸೇನೆಗೆ ಆಜ್ಞೆ ನೀಡುವ ಅಧಿಕಾರವಿದೆಯೋ ಇಲ್ಲವೋ ಎಂಬುದೇ ಮುಖ್ಯಮಂತ್ರಿಗಳಿಗೆ ಗೊತ್ತಿರಲಿಲ್ಲವಂತೆ. ಕೇಂದ್ರದಲ್ಲಿ ಆಗ ರಕ್ಷಣಾ ಮಂತ್ರಿಯಾಗಿದ್ದ ಮಹಾರಾಷ್ಟ್ರದವರೇ ಆದ ಶರದ್ ಪವಾರ್ ಗಲಭೆಗಳ ಸಂದರ್ಭದಲ್ಲಿ ಮುಂಬೈಯಲ್ಲಿಯೇ ಇದ್ದರು. ಅವರು ಸಹ ತಾವಾಗಿ ಏನನ್ನೂ ಮಾಡಲಿಲ್ಲ. ಗಲಭೆಗಳು ಗರಿಷ್ಠ ಮಟ್ಟಕ್ಕೇರಿದಾಗ ರಾಜ್ಯದ ಮುಖ್ಯಮಂತ್ರಿಗೆ ತನ್ನ ಅಧಿಕಾರವೇನು ಎಂಬುದೇ ಗೊತ್ತಿರಲಿಲ್ಲ. ದೇಶದ ರಕ್ಷಣಾ ಮಂತ್ರಿಯು ಗಲಭೆಗಳನ್ನು ಹತ್ತಿಕ್ಕಲು ಸೇನೆಗೆ ಜವಾಬ್ದಾರಿ ವಹಿಸುವ ಸಾಹಸ ಮಾಡಲಿಲ್ಲ. ಅತ್ತ ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿ ಧ್ವಂಸವಾಗುತ್ತಿರುವಾಗ ಪ್ರಧಾನಮಂತ್ರಿ ಗಡದ್ದಾಗಿ ತಿಂದು ಮಧ್ಯಾಹ್ನದ ನಿದ್ದೆ ಮಾಡುತ್ತಿದ್ದರು. ಕರುಳು ಕಿವಿಚಿದಂತಾಗುವ ಮುಂಬೈ ಗಲಭೆಯ ಕುರಿತು ಒಬ್ಬನೇ ಒಬ್ಬ ಸಂಘ ಪರಿವಾರದ ಮುಖಂಡ ನಾಚಿಕೆಯಿಂದ ತಲೆ ತಗ್ಗಿಸಲಿಲ್ಲ. ಸತ್ತವರಿಗೆ ಸಂತಾಪ ಸೂಚಿಸಲಿಲ್ಲ. ಮನೆ, ಆಸ್ತಿಪಾಸ್ತಿ, ಸಂಬಂಧಿಕರನ್ನು ಕಳೆದುಕೊಂಡು ಬದುಕುಳಿದ ಸಂತ್ರಸ್ತರಿಗೆ ಸಮಾಧಾನ ಹೇಳಲಿಲ್ಲ. ಬದಲಾಗಿ ಗಲಭೆಗಳು ಹೆಮ್ಮೆಯ ಘಟನೆಗಳು ಎನ್ನುವ ರೀತಿಯಲ್ಲಿ ಒಂದೊಂದು ಕಾರಣ ಕೊಟ್ಟು ಸಮರ್ಥಿಸಿದರು. ಶಹರದ ಒಂದೆಡೆ ಹಿಂದೂಗಳಿಗೆ ಏನಾದರೂ ಅನಾಹುತವಾದರೆ ಬೇರೆ ಕಡೆ ನಿರಪರಾಧಿ ಮುಸ್ಲಿಮರ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವುದರಲ್ಲಿ ತಪ್ಪೇನಿಲ್ಲ. ಅದು ಮಕ್ಕಳಾದರೂ, ಮಹಿಳೆಯಾದರೂ, ಮುದುಕರಾದರೂ ಸರಿ, ಅದು ಶಿವಸೇನೆಯ ಸಿದ್ಧಾಂತವಾಗಿದೆ ಎಂಬ ವರ್ಗ ಶಿವಸೇನೆಯ ಲೋಕಸಭಾ ಸದಸ್ಯ ಮಧುಕರ್ ಪೋತದಾರನದಾಗಿತ್ತು. ಪ್ರತೀಕಾರಕ್ಕೆ ಅಪರಾಧಿಗಳೇ ಆಗಬೇಕು ಎಂದೇನಿಲ್ಲ, ಅವರ ಧರ್ಮದ ಯಾರಾದರೂ ಆದೀತು ಎಂಬ ಹಿಂಸೆಯನ್ನು ಸಮರ್ಥಿಸುವ ಶಿವಸೇನೆಯ ಮತ್ತೊಬ್ಬ ನಾಯಕ ಮನೋಹರ್ ಜೋಶಿ. ಮುಂಬೈ ಗಲಭೆ ಎಷ್ಟೊಂದು ವ್ಯವಸ್ಥಿತವಾಗಿ ನಡೆಯಿತೆಂದರೆ ಮುಸ್ಲಿಮರಾಗಿರುವ ಕಾರಣಕ್ಕೇನೆ ಅಪರಾಧಿಗಳಾಗಿದ್ದರು. ಮುಂಬೈನ ಗಲ್ಲಿಗಳಲ್ಲಿ ಶಸ್ತ್ರಸಜ್ಜಿತ ಗಲಭೆಕೋರರು ಮತದಾರರ ಪಟ್ಟಿಗಳನ್ನು ಹಿಡಿದುಕೊಂಡು ಮುಸ್ಲಿಮರ ಮನೆಗಳನ್ನು ಗುರುತಿಸಿ ದಾಳಿ ಮಾಡುತ್ತಿದ್ದರು. ಗಲಭೆಗಳಲ್ಲಿ ಬಾಳ ಠಾಕ್ರೆ, ಮನೋಹರ್ ಜೋಶಿ, ಗೋಪಿನಾಥ್ ಮುಂಡೆ ಮೊದಲಾದ ಬಿಜೆಪಿ ಶಿವಸೇನೆಯ ನಾಯಕರು ಎಗ್ಗಿಲ್ಲದೆ ಗುರುತಿಸಿಕೊಂಡರು. ಅದರಲ್ಲೂ ಹರಕುಬಾಯಿಯ ಹುಲಿಯೆಂದೇ ಖ್ಯಾತನಾಗಿದ್ದ ಠಾಕ್ರೆ 1990ರ ಜೂನಿನಲ್ಲಿ ಸಂಭಾವಿತನದ ಎಲ್ಲೆಯನ್ನ ಮೀರಿ ಸಾಂಜ್ ಜನಸತ್ತಾ ಪತ್ರಿಕೆಯಲ್ಲಿ ನ್ಯಾಯಾಲಯದ ತೀರ್ಪಿನ ಮೇಲೆ ನಾನು ಉಚ್ಚಹುಯ್ಯುತ್ತೇನೆ ಎಂದು ಬರೆದರು. ಮೊದಲ ಬಾರಿಗೆ ಗಲಭೆಗಳಲ್ಲಿ ಮಧ್ಯಮ ವರ್ಗದವರು ಮತ್ತು ಮಹಿಳೆಯರು ಭಾಗವಹಿಸಿದ್ದರು. 1992 ಡಿಸೆಂಬರ್ನಲ್ಲಿ ನಡೆದಂತಹ ಗಲಭೆಗಳಲ್ಲಿ ಜೀವ ಕಳೆದುಕೊಂಡವರಲ್ಲಿ 86% ಮಂದಿ ಮುಸ್ಲಿಮರು. 1993 ಜನವರಿಯಲ್ಲಿ ನಡೆದ ಗಲಭೆಯಲ್ಲಿ ಸತ್ತವರಲ್ಲಿ ಹೆಚ್ಚಿನ ಮಂದಿ ಮುಸ್ಲಿಮರೇ ಆಗಿದ್ದರು. ಹೆಚ್ಚಿನವರು ಖಡ್ಗ ಇರಿತದಿಂದ ಮತ್ತು ಬೆಂಕಿಯಲ್ಲಿ ಸುಟ್ಟಲ್ಪಟ್ಟಿದ್ದರು. ಈ ಘಟನೆ ಮುಸ್ಲಿಮರಲ್ಲಿ ಮತ್ತಷ್ಟು ಭೀತಿ ತುಂಬಿತು, ಸಿಟ್ಟು ರೋಷ ಮೂಡಿಸಿತು ಹಾಗೂ ಒಟ್ಟು ಜನ ಸಮುದಾಯದಿಂದ ಅವರನ್ನ ಪ್ರತ್ಯೇಕಿಸಿಬಿಟ್ಟಿತು. ಈ ಹಿನ್ನೆಲೆಯಲ್ಲಿ ಬ್ರಾಹ್ಮಣವಾದಿ ನಿರ್ದೇಶಕ ಮಣಿರತ್ನಂ ಬಾಂಬೆ ಚಿತ್ರ ತೆಗೆದಿದ್ದು ನೆನಪಿದೆಯೇ? 2 ಕೋಮಿನವರು ಸರಿಸಮನಾಗಿ ನಿಂತು ಗಲಭೆಗಳನ್ನ ನಡೆಸಿದರು ಎಂದು ಚಿತ್ರಿಸಿದ್ದು ಎಷ್ಟೋ ಸುಳ್ಳು ಎಂಬುದು ಈಗ ನಿಮಗೆ ಅರ್ಥವಾಗಿರಬಹುದಲ್ಲವೇ? ವಾಸ್ತವವಾಗಿ ಸಂಘ ಪರಿವಾರ ಮತ್ತು ಶಿವಸೇನೆ ವಿಜಯೋತ್ಸವದ ಹೆಸರಿನಲ್ಲಿ ನಡೆಸಿದ ಮೆರವಣಿಗೆ ಇತ್ಯಾದಿಗಳನ್ನು ಹಿಂಸೆಯ ಕುಲುಮೆಯಾಗಿ ಬಳಸಿಕೊಂಡವು.
ಸ್ವತಃ ತಾವೇ ಹಿಂಸೆ ಆರಂಭಿಸಿ ನಂತರ ಅದನ್ನು ಮುಸ್ಲಿಮರ ತಲೆಗೆ ಕಟ್ಟುವ ಕೆಲಸವನ್ನ ಮಾಡಲಾಯಿತು. ಐತಿಹಾಸಿಕ ಮಸೀದಿ ಧ್ವಂಸಗೊಂಡಿದ್ದಕ್ಕೆ ಭಾವನಾತ್ಮಕವಾಗಿ ನಲುಗಿ ಹೋಗಿದ್ದ ಮುಸ್ಲಿಮರು ಸಿಟ್ಟಿಗೆದ್ದಿದ್ದು ನಿಜ. ಸಿಟ್ಟಿನಲ್ಲಿ ಅವರು ಡಿಸೆಂಬರ್ 7ರಂದು ಪ್ರತಿಭಟನೆ ಮಾಡಿದ್ದು ನಿಜವೇ. ಆದರೆ ಡಿಸೆಂಬರ್ 6ರಂದು ಅಯೋಧ್ಯೆಯಲ್ಲಿ ಮಸೀದಿ ಧ್ವಂಸಗೊಳಿಸಿ ಮುಂಬೈನಲ್ಲಿ ವಿಜಯೋತ್ಸವ ಆಚರಿಸಿ ಮುಸ್ಲಿಮರನ್ನು ಹೀನಾಮಾನ ತೆಗಳಿ ಪ್ರಚೋದಿಸಿದ ಸತ್ಯವನ್ನು ಯಾರು ಯಾವುದರಿಂದಲೂ ಮುಚ್ಚಿಹಾಕಲು ಸಾಧ್ಯವಿಲ್ಲ. ವ್ಯವಸ್ಥಿತವಾಗಿ ಶಸ್ತ್ರಸಜ್ಜಿತರಾಗಿ ಗಲಭೆ ನಡೆಸಿದವರನ್ನು, ಮಸೀದಿ ಧ್ವಂಸ ವಿರೋಧಿಸಿ ಸಂವಿಧಾನಾತ್ಮಕವಾಗಿ ಆಯುಧರಹಿತವಾಗಿ ತಮ್ಮ ಪ್ರತಿಭಟನೆ ವ್ಯಕ್ತಪಡಿಸಿ ಆತುರಗೊಂಡ ಕೆಲವರನ್ನು, ಸಾಕಷ್ಟು ಪ್ರಾಣಹಾನಿ ಆಸ್ತಿ ಪಾಸ್ತಿಗಳ ಹಾನಿಗೆ ಗುರಿಯಾದವರನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತೂಗುವುದು ಯಾವ ನ್ಯಾಯ?